Lord is teaching something to us today ante. Hallelujah. I want to tell you one thing. If you are a man of God, if you are a child of God, you are a student of God also. God teaches you every time. ದೇವರು ನಿಮಗೆ ಎಲ್ಲ ಸಂದರ್ಭದಲ್ಲಿ ಕೂಡ ಏನಾದರೂ ಒಂದು ಹೇಳ್ಕೊಡ್ತಾ ಇರ್ತಾನೆ. ಎವ್ರಿ ಮೂಮೆಂಟ್ ಯು ವಿಲ್ ಬಿ ಟೀಚಿಂಗ್ ಸಮಥಿಂಗ್ ನ್ಯೂ ಅಂತೆ. ಬಟ್ ವೆನ್ ಯು ಗಿವ್ ಯುವರ್ ಇಯರ್ ಟು ದ ಸ್ಪಿರಿಟ್ ಯು ವಿಲ್ ಲರ್ನ್ ಸಮಥಿಂಗ್ ನ್ಯೂ ಅಂತೆ. ವೆನ್ ಯು ಗಿವ್ ಯುವರ್ ಇಯರ್ ಟು ದ ವರ್ಲ್ಡ್ ಯು ವಿಲ್ ಲೂಸ್ ದ ಟೀಚಿಂಗ್ ಫ್ರಮ್ ಗಾಡ್ ಅಂತೆ. ಅದಕ್ಕೆ ಪಾಲ್ ಹೇಳ್ತಾನೆ, ನಾವು ಯಾವಾಗ ಕೂಡ ಏನು ಮಾಡ್ಬೇಕಂತೆ, ಆತ್ಮದಲ್ಲಿ ನಡೆಯುವವರಾಗಿ ಇರಬೇಕಂತೆ. ಯಾಕಂದರೆ ಆತ್ಮದ ವಿಚಾರಗಳನ್ನ ಗ್ರಹಿಸಿಕೊಳ್ಳಲು, ಆತ್ಮದ ವಿಚಾರಗಳನ್ನ ನಮ್ಮ ಒಳಗಡೆ ತಗೊಳ್ಳುವಾಗ ಅದು ನಮಗೆ ಜೀವ ಕೊಡ್ತದೆ. ಲೋಕದ ವಿಚಾರಗಳನ್ನ ನಾವು ಒಳಗಡೆ ತಗೊಳ್ಳುವಾಗ ನಮಗೆ ಅದೇನು ಮಾಡ್ತದೆ, ಬ್ರೋಕನ್ನೆಸ್ ಕೊಡ್ತದೆ, ಏನಂತಾರೆ, ಮತ್ತೆ ನಮಗೆ ಪೇಯ್ನ್ ಕೊಡ್ತದೆ, ಮತ್ತೆ ನಮ್ಗೆ ಏನು ಮಾಡ್ತದೆ, ಅದು ನಮ್ದು ಹಾರ್ಟ್ನ ಹಾರ್ಡ್ ಮಾಡುತ್ತೆ. ನಮ್ನ ಏನು ಮಾಡುತ್ತೆ, ಸಿಚುವೇಶನ್ ಏನು ಮಾಡುತ್ತೆ, ಓಕೆ ವರ್ಲ್ಡ್ ಕಡೆ ನೋಡೋಕ್ಕೆ, ನಮ್ಮ ಫೇತ್ನ ಬಿಳ್ಸೋಕ್ಕೆ, ಎವ್ರಿ ಫೇಲ್ಯೂರ್, ಎವ್ರಿ ಎರೋರ್ ನಮ್ಮ ಮೈಂಡಲ್ಲಿ ಹಾಕಕ್ಕೆ ಏನ್ ಮಾಡುತ್ತೆ, ವರ್ಲ್ಡ್ ಇರುತ್ತೆ. ಬಟ್ ನಮ್ಮ ಹಾರ್ಟ್ ನ ಎಲ್ಲಿ ಕೊಡ್ಬೇಕಂತೆ, ನಮ್ಮ ಮೈಂಡ್ ಸೆಟ್ ಎಲ್ಲ ಎಲ್ಲಿರ್ಬೇಕಂತೆ, ಇನ್ ದ ಸ್ಪಿರಿಟ್, ನಾಟ್ ಇನ್ ದ ವರ್ಲ್ಡ್. Hallelujah. But when we are in the spirit, I want to tell you, you are a victorious person. You will be listening to God. You will be guided by God. You will be leading by the Holy Spirit. Hallelujah. You will be a life to many. Hallelujah. You will be a fountain of life. Hallelujah. So this is the thing I want to tell you today. My preaching today is listen to the Spirit. Hallelujah. Strengthen your spirit. Feed your spirit. Seed your spirit. Satisfy your spirit. Hallelujah. You have to do all these things. Hallelujah. ಏನಂತಾರೆ, ನೀನು ದೇವರ ಒಂದು ಇದರಲ್ಲಿ ನಡೆಯಬೇಕಾದ್ರೆ ನೀನು ಇದನ್ನೆಲ್ಲ ನೀನು ಮಾಡಬೇಕಾಗ್ತದೆ. Hallelujah. ಸೊ ಫಸ್ಟ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಯಾರು ಹೊಲನ ಬಿತ್ತುತ್ತಾರೆ ಅವರು ಬಿತ್ತುತ್ತಾನೆ ಇರ್ತಾರ, ಅದಕ್ಕೆ ಒಂದು ಟೈಮ್ ಇದೆ. ಬಿತ್ತಿದ ಮೇಲೆ he should wait for a certain time, ಅದು ಗ್ರೋ ಆಗೋವರೆಗೂ. ಅವನಿಗೆ ಗೊತ್ತಿದೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಎಷ್ಟು ದಿನ ಆಗುತ್ತೆ ಗ್ರೋ ಆಗೋಕ್ಕೆ, ಎಲ್ಲ ಕೂಡ ಗೊತ್ತಿದೆ. ಅದೇ ಥರ ದೇವ್ರು ಏನು ಹೇಳ್ತಾ ಇದ್ದಾರೆ, ನಾವು ಸ್ಪಿರಿಚುವಲ್ ಆಗಿ ನಾವು ಇದನ್ನು ಅಪ್ಲೈ ಮಾಡೋದಾದರೆ ನಿನ್ನ ಸ್ಪಿರಿಟ್ಗೆ ನೀನು ಸೀಡ್ ಹಾಕಬೇಕು. Hallelujah. ನಿನ್ನ ಸ್ಪಿರಿಟ್ಗೆ ನೀನು ಯಾವಾಗ ನೀನು ಸೀಡ್ ಹಾಕ್ತೀಯಾ, ಐ ವಿಲ್ ಪ್ರಾಮಿಸ್ ಯು ದಟ್ ಸೀಡ್ ವಿಲ್ ಗ್ರೋ ಆ್ಯಂಡ್ ಹಾರ್ವೆಸ್ಟ್ ಇನ್ ಟು ಯುವರ್ ಲೈಫ್ ಅಂತ. Hallelujah. A plenty of harvest which will change your life. Hallelujah. ಎಷ್ಟು ಕಾಳು ಹಾಕ್ತಾರೆ ಅವರು? 1 ಟನ್ ಕಾಳು ತೊಗೊಂಬಂದು ಹಾಕ್ತಾರ ಬೆಳಿಬೇಕಂದ್ರೆ? ಸ್ವಲ್ಪ ಜಸ್ಟ್ ಫ್ಯೂ ವೆರಿ ಫ್ಯೂ. ಇಷ್ಟು ಬೆಳ್ಸಕ್ಕೆ ಕೊಡೋದೆಷ್ಟು? Hallelujah. The same God is telling you, give me ಇಷ್ಟು ಫೀಡ್ ಮಾಡಿ, ನಾನು ನಿಮ್ಗೆ ಇಷ್ಟು ಕೊಡ್ತೀನಿ ಅಂತ. If you are ready to reap the harvest, you need to seed your spirit. This is the time you need to seed your spirit. Take inside what is beneficiary to the spirit. ಆತ್ಮಕ್ಕೆ ಒಳ್ಳೇದಾಗುವುದನ್ನು ಒಳಗಡೆ ತಗೊಳ್ರಿ. ಐ ವಾಂಟ್ ಟು ಟೆಲ್ ಯು ವಾಟ್ ಇಸ್ ಬೆನಿಫಿಷಿಯರಿ ಫಾರ್ ದ ಸ್ಪಿರಿಟ್ ಅಂತ ಹೇಳಿದ್ರೆ, ಟು ವಾಕ್ ಇನ್ ದ ಸ್ಪಿರಿಟ್, ಟು ಆಲ್ವೇಸ್ ಬಿ ಕಾನ್ಷಿಯಸ್ ಇನ್ ದ ಸ್ಪಿರಿಟ್, ಟು ಗೆಟ್ ಅಟ್ಯಾಚ್ಡ್ ಟು ದ ಸ್ಪಿರಿಟ್, ಟು ರೀಡ್ ದ ವರ್ಡ್ ಆಫ್ ಗಾಡ್, ಟು ಅಂಡರ್ಸ್ಟ್ಯಾಂಡ್, ಟು ಡಿಸರ್ನ್ ವಾಟ್ ಇಸ್ ಟ್ರೂ, ವಾಟ್ ಇಸ್ ನಾಟ್, ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗುಡ್ ಅಂಡ್ ವಾಟ್ ಇಸ್ ನಾಟ್. ಯು ವಿಲ್ ರಿಸೀವ್ ದ ಡಿಸರ್ನ್ಮೆಂಟ್. ಯು ವಿಲ್ ರಿಸೀವ್ ದ ಸೀಡ್. Slowly, ಸ್ವಲ್ಪ seed will make an plenty harvest. Hallelujah. If you are ready to reap a plenty harvest, start seeding today. Hallelujah. We should not say, oh ದೇವ್ರೆ, ನಾನು ಒಂದು ವಾರದಿಂದ ಹಿಂಗೆ ಇದ್ದೀನಿ, ಫಾಸ್ಟಿಂಗ್ ಮಾಡಿದೆ, ಅಥವಾ ಒಂದು ವಾರದಿಂದ ಬೈಬಲ್ ಓದೆ, ಬುಕ್ ಓದೆ, ಅದು ಬುಕ್ ಓದೆ, ಇದು ಬುಕ್ ಓದೆ. Today I was broken out in anger. Today I shouted. Today I sinned. ಲಾಸ್ಟ್ ಮಂತ್ ಎಷ್ಟು ಹೋಲಿ ಆಗಿದ್ದೆ, ಈ ಮಂತ್ ಎಷ್ಟು ಪೋಲಿ ಆಗಿದ್ದೀನಿ. I want to tell you one thing. Start feeding your spirit. Don't compare for just one incident ಇಂದ ನಿಮ್ಮದು ಎಲ್ಲನೂ ಎವ್ಯಾಲ್ಯೂಯೇಟ್ ಮಾಡಬೇಡ್ರಿ. ಬಿಕಾಸ್ ಒನ್ ಇನ್ಸಿಡೆಂಟ್ಸ್ ನಥಿಂಗ್. ನೀವು ಹಳ್ಳ ತೊಡುವಾಗ ಕಲ್ಲು ಬರ್ತದೆ, ಕಲ್ಲು ಎತ್ತು ಬಿಸಾಕ್ತೀರಾ, ಕಲ್ಲು ಮೇಲೆ ತೊಡೋಕ್ಕಾಗಲ್ಲ. Just throw it away, the stones in your life. Hallelujah. Stumbling blocks in your life. Hallelujah.
ದೇವರ ವಾಕ್ಯ ಹೇಳ್ತದೆ, ನಮ್ಮ ಒಂದು ದಾರಿಯಲ್ಲಿ ಮುಳ್ಳು ಗಿಡಗಳು ಕೂಡ ಇರ್ತದೆ, ನಮ್ಮ ದಾರಿಯಲ್ಲಿ ಇನ್ನೇನಿರ್ತದೆ, ಡ್ರೈ ಲ್ಯಾಂಡ್ ಮತ್ತು ಮುಳ್ಳು ಗಿಡಗಳಿರುವಂಥ ಒಂದು ಇದು, ಮತ್ತು ಇನ್ನೊಂದು ದಾರಿ ಮಗ್ಗುಲಲ್ಲಿ, ಮತ್ತು ಇನ್ನೊಂದೇನದು ಒಳ್ಳೆ ನೆಲ. ಹಲ್ಲೆಲೂಯಾ. ಯಾವ ನೆಲ? ಒಳ್ಳೆ ನೆಲ. ಸೊ ಯೇಸು ಸ್ವಾಮಿ ಹೇಳಿರುವಂಥ ಅದು ಸಾಮ್ಯ, ವಿ ಆಲ್ ಆರ್ ಅವೇರ್ ಆಫ್ ಇಟ್, ರೈಟ್? ಸೊ ಅದಕ್ಕೆ ನಮ್ಮ ಬೀಜವನ್ನು ಎಲ್ಲ ಹಾಕ್ತಾ ಇದ್ದೀವಿ ನಾವು ನೋಡ್ಕೊಳ್ಬೇಕು. ಹಲ್ಲೆಲೂಯಾ. ನಾನು ನಿಮ್ಗೆ ಹೇಳ್ತೇನೆ, ಎಲ್ಲವರ ಜೀವಿತದಲ್ಲಿ ಕೂಡ ಒಳ್ಳೆ ನೆಲ ಇದೆ, ಆದರೆ ಅಲ್ಲಿ ರೈಟ್ ಸೀಡ್ ಆಗ್ತಾ ಇದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ. ಅಕಸ್ಮಾತ್ ರಾಂಗ್ ಸೀಡು ವಿಚ್ ಕಮ್ಸ್ ಫ್ರಮ್ ಎ ನೆಗೆಟಿವ್, ಎನಿಮಿಯಿಂದ ಇರ್ಬೋದು, ಯಾವುದೋ ಲೋಕದ ಫ್ರೆಂಡ್ ಇರ್ಬೋದು, ಏನೋ ಒಂದು ಮಾತು ಹೇಳಿದಾಗ ಆ ಸೀಡ್ ನಾನು ಒಳ್ಳೆ ನೆಲದಲ್ಲಿ ಹಾಕ್ಬಿಟ್ರೆ ಅದು ಫಲ ಕೊಟ್ಬಿಡುತ್ತೆ, ಅದು ನಮಗೆ ವೇಸ್ಟು. ಹಲ್ಲೆಲೂಯಾ. ಇಫ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಫುಲ್ಲು ದೊಡ್ಡ 1 ಎಕರ್ ಆಫ್ ಲ್ಯಾಂಡಲ್ಲಿ ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ಬೀಜ ಹಾಕಿದ್ರೆ ಬೆಳೆಯುತ್ತೆ. ಆವಾಗ ಅವನು ಅಕಸ್ಮಾತಾಗಿ ಗೋಧಿ ಹಾಕೋ ಜಾಗದಲ್ಲಿ ಹಣಜಿ ಹಾಕ್ಬಿಟ್ರೆ ಅಲ್ವಾ? ಸೊ ವೀಟ್ ಹಾಕೋ ಒಂದು ಒಳ್ಳೆ ಫ್ರೂಟ್ ಬಡೋ ಜಾಗದಲ್ಲಿ ಅಕಸ್ಮಾತ್ ಬಂದ್ಬಿಟ್ಟು ಒಂದು ಪಾಯ್ಸನಸ್ ಫ್ರೂಟ್ ಹಾಕ್ಬಿಟ್ರೆ ಅದು ಲ್ಯಾಂಡ್ ಯೂಟಿಲೈಸ್ ಆಗಿಲ್ಲ, ಅವ್ನು ಹಾಕಿರೋದು ವೇಸ್ಟು, ವೇಟ್ ಮಾಡಿರೋ ಟೈಮ್ ವೇಸ್ಟು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲವ್ರ ಹತ್ರನೂ ಒಳ್ಳೆ ನೆಲ ಇದೆ, ಆದರೆ ಆ ಒಳ್ಳೆ ನೆಲದಲ್ಲಿ ಒಳ್ಳೆ ಫಲಕ್ಕೆ ಬೀಜಕ್ಕೆ ಜಾಗ ಕೊಡ್ರಿ. ಹಲ್ಲೆಲೂಯಾ. ನಾವು ಹೆಂಗಿರ್ಬೇಕು ಗೊತ್ತಾ? ವಿ ಶುಡ್ ಲಿಟಲ್ ಬಿಟ್ ರಿವರ್ಸ್ ದ ಟೀಚಿಂಗ್ ಆಫ್ ಜೀಸಸ್. ಯಾವ್ದ್ಯಾವ್ದು ಶೈತಾನಿಂದ ಬರುತ್ತೆ ಅದು ಎಲ್ಲಿ ಹಾಕ್ಬೇಕಂತೆ? ಮುಳ್ಳು ಗಿಡಗಳಲ್ಲಿ ಹಾಕ್ಬೇಕು. ಯಾವ್ದ್ಯಾವ್ದು ಸೈತಾನಿಂದ ಬರುತ್ತೆ ಅದು ದಾರಿಯ ಮಗ್ಗಲಲ್ಲಿ ಹಾಕ್ಬೇಕು. ಯಾವ್ದ್ಯಾವ್ದು ದೇವರಿಂದ ಬರುತ್ತೆ ಒಳ್ಳೆ ನೆಲದಲ್ಲಿ ನಾವು ಅದನ್ನು ಹಾಕ್ಬೇಕಾಗತ್ತೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳಿರೋದು ಏನಂತ? ದೇವರ ವಾಕ್ಯ ಬೀಜವಾಗಿದೆ, ಅದು ಒಳ್ಳೆ ನೆಲದಲ್ಲಿ ಬಿದ್ದರೆ ಮಾತ್ರ ಫಲ ಕೊಡ್ತದೆ, ಬೇರೆ ಕಡೆ ಬಿದ್ದರೆ ಫಲ ಕೊಡಲ್ಲ. ಅದಕ್ಕೆ ಅದನ್ನು ಒಳ್ಳೆ ನೆಲದಲ್ಲಿ ಹಾಕೋಣ. ಆದರೆ ಯಾವುದು ಕೆಟ್ಟದಾಗಿದೆಯೋ ದಟ್ ಈಸ್ ಆಲ್ಸೋ ಎ ಸೀಡ್ ಫ್ರಮ್ ದ ಎನಿಮಿ, ಬಟ್ ವಿ ನೀಡ್ ಟು ಪುಟ್ ಇಟ್ ದಟ್ ಇನ್ ದ ಪ್ಲೇಸ್ ವೇರ್ ಏನಂತೆ ಕಾಗೆಗಳು ಮತ್ತು ಹಕ್ಕಿಗಳು ಬಂದು ತಿಂದುಬಿಡ್ತವೆ. ಮತ್ತು ಬಂದ್ಬಿಟ್ಟು ಇನ್ನೇನು ಮುಳ್ಳು ಗಿಡಗಳು ಅಲ್ಲಿ ಹಾಕಿದಾಗ ಅದು ಸ್ವಲ್ಪ ಬೆಳೆಯುತ್ತೆ, ಮತ್ತು ಬೆಳೆಯೋಕ್ಕೆ ಅದಕ್ಕೆ ಚಾನ್ಸ್ ಇರಲ್ಲ. ಹಲ್ಲೆಲೂಯಾ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಯುವರ್ ಸೀಡ್ ಮಸ್ಟ್ ಬಿ ಸೀಡೆಡ್ ಅಂತ. ಹಲ್ಲೆಲೂಯಾ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಆರ್ ಯು ಏಬಲ್ ಟು ಗ್ರ್ಯಾಬ್ ಸಮಥಿಂಗ್? ದ ಡೈಲಿ ಥಿಂಗ್ ವಿಚ್ ಯು ಡೂ ಈಸ್ ಅ ಸೀಡ್ ಫಾರ್ ಯುವರ್ ಸ್ಪಿರಿಟ್ ಅಂತ. ದಿನ ಏನೇ ಮಾಡು, ಇಫ್ ಯು ರೀಡ್ ಬುಕ್ you are seeding the spirit, and one day I want to promise you, I want to challenge you, you will see the fruit. Hallelujah. I want to tell you, once if you complete reading any book, it will be with you till your last breath, because the knowledge will not go. Hallelujah. ಯಾರೋ ಒಬ್ರು ಹೇಳ್ತಾರೆ, ನಮ್ಮ ಹತ್ರ ನಾವು ಪಾಸ್ತಿಗಳನ್ನು ಇದರಲ್ಲಿ ಹೇಳಿದಲ್ಲ, ಆ ಒಂದು ವಿಡಿಯೋದಲ್ಲಿ ಹೇಳಿದರು ಏನಂತೆ, ನಾವು ಬೈಬಲ್ನ ಇಟ್ಕೊಂಡಾಗ ಅವ್ರು ನಮ್ಮ ಹತ್ರ ಕಿತ್ಕೊಂಡ್ಬಿಡ್ತಾರೆ, ಪೇಪರ್ಸ್ ಕಿತ್ಕೊಂಡ್ಬಿಡ್ತಾರೆ, ಆದರೆ ನಮ್ಮ ನಾಲೆಜಾ wisdom kitkolaka. Yeah, amen. Hallelujah. So that is how I want to speak to you today. If you read anything, if you spend time that you are spending your time, you are spending your ಏನಂತಾರೆ, ನೀನು ಬೇರೆ ಏನೋ ಮಾಡುವಂಥ ಎಲ್ಲಾನ ಕೂಡ ನೀನು ಅದ್ರಲ್ಲಿ ಸ್ಪೆಂಡ್ ಮಾಡ್ತಾ ಇದೆಯಾ ಅಂದರೆ you are ಏನಂತ feeding your spirit, that wisdom will be with you till your last breath. Hallelujah. Hallelujah. Thank you Jesus. ಜೋರ ಮಾತಾಡಬೇಕು, ಜೋರಾಗಿ ಮಾತಾಡ್ಬೇಕಂದ್ರೆ. ಓಕೆ, ಪ್ರೈಸ್ ಗಾಡ್. ಸೊ ದೇರ್ ಈಸ್ ಲಾಟ್ ಆಫ್ ಥಿಂಗ್ಸ್ ಟು ಸ್ಪೀಕ್, ಬಟ್ ಎ ವೆರಿ ಲೆಸ್ ಟೈಮ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಸೊ ವಾಟ್ ವಿ ಲರ್ನ್ಡ್ ಟಿಲ್ ನೌ, ಇಟ್ ಈಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್. sowing and reaping, right? Sow the right seed to your spirit. I want to promise you, you will reap and harvest when you sow the right seed in your spirit. When you sow the wrong seed to your spirit, there will be a huge disaster in life. ಎಷ್ಟೋ ಜನ ನಾವು ನೋಡ್ಬೋದು 30-40 ಇಯರ್ಸ್ ಆಗಿರುತ್ತೆ, 30 ಇಯರ್ಸ್ ಆಗಿರುತ್ತೆ, 30+ ಆಗಿರುತ್ತೆ, ಸ್ಟಿಲ್ ದೇ ವಿಲ್ ಪ್ರೇ ಲಾರ್ಡ್. ಅವ್ರು ಹೇಳ್ತಾರೆ, ನೀನು ಆಗಿನ ಟೈಮಲ್ಲೇ ರೈಟ್ ಸೀಡ್ ಹಾಕಿದರೆ ನೀನು ಇಷ್ಟೊತ್ತಿಗೆ ಹಾರ್ವೆಸ್ಟ್ ನೀನು ಸೋ ಮಾಡ್ತಾ ಇದ್ದೆ ಅಂತ. ಹಲ್ಲೆಲೂಯಾ. ಇಷ್ಟು ದಿನ ನಮ್ಮ ಟೈಮ್ ಏನೇ ವೇಸ್ಟ್ ಆಗಿದ್ರು ಕೂಡ, ಬಟ್ ಇವಾಗಿಂದ ಎವ್ರಿ ಡೇ ಐ ನೀಡ್ ಟು ಸೀಡ್ ಮೈ ಸ್ಪಿರಿಟ್, ಐ ನೀಡ್ ಟು ಸೋ ಇನ್ ಮೈ ಸ್ಪಿರಿಟ್ ಅಂತ ನಾವೇನು ಮಾಡಬೇಕು? ದಟ್ ಶುಡ್ ಬಿ ಅವರ್ ಮೋಟೋ, ದಟ್ ಶುಡ್ ಬಿ ಅವರ್ ಏಮ್. Hallelujah. Each day when you get up, feed your
Spirit. Hallelujah. I spoke about seeding the seeding. Okay, seeding. So ಬೀಜ ಹಾಕೋದ್ರ ಬಗ್ಗೆ ಮಾತಾಡಿದ್ದೀನಿ, ಇವಾಗ ಊಟ ಮಾಡಿಸೋದ್ರ ಬಗ್ಗೆ ಮಾತಾಡ್ತೀನಿ. ನಿನ್ನ ಆತ್ಮಕ್ಕೆ ನೀನು ಏನು ಮಾಡಬೇಕು? ಊಟ ಮಾಡಿಸ್ಬೇಕು. ಹಲ್ಲೆಲೂಯಾ. ಎವ್ರಿ ಡೇ 3 times a man need a food, a person need a food, right? Every day. But how much more is our spirit needed? What we will do? 1 time Bible reading, 2 minutes prayer, finish. Hallelujah. Breakfast ಮಾಡೋದಕ್ಕಿಂತ ಕಮ್ಮಿ ಡಿವೋಷನ್ ಮಾಡ್ತೀವಿ. True. It has been a fact in our life and we are not able to identify. I want to tell you, ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ಯು ಆರ್ ನಾಟ್ ವಾಟ್ ಯುವರ್ ಬಾಡಿ ಈಸ್, ಯು ಆರ್ ವಾಟ್ ಯುವರ್ ಸ್ಪಿರಿಟ್ ಈಸ್ ಅಂತ. ನಿನ್ನ ದೇಹದಲ್ಲಿರೋದು ನೀನಲ್ಲ, ನೀನು ಆತ್ಮ ಇರುವುದಂತೂ ನೀನು ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಒಂದು ವಾಸಲ್ಲಿ ಅದರಲ್ಲಿ ಆಯಿಲ್ ಹಾಕಿರ್ತಾರೆ. ಆ ವಾಸ್ ಬಂದ್ಬಿಟ್ಟು, ವಾಸ್ನ ನಾವು ಆಯಿಲ್ ಅನ್ನಲ್ಲ, ಅದ್ರ ಒಳಗಡೆ ಆಯಿಲ್ ಇರೋದನ್ನ ನಾವು ಆಯಿಲ್ ಅಂತ ಹೇಳ್ತೇವೆ ಅಲ್ವಾ. ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಬಂದರೆ ಆ ನೀರು ಹೆಂಗಿದೆ, ಆ ಗ್ಲಾಸ್ ಬೇರೆ ನೀರು ಬೇರೆ, ಆ ರೀತಿಯಲ್ಲಿ ದಿಸ್ ಬಾಡಿ ಈಸ್ ಲೈಕ್ ಎ ಗ್ಲಾಸ್. ಇನ್ಸೈಡ್ ಅಸ್ ಸ್ಪಿರಿಟ್, ಸೋಲ್. ಓಕೆ, ಅದು ಇರೋವಂಥದ್ದು ಏನಂತೆ, ದಟ್ ಈಸ್ ವಾಟ್ ವಿ ಆರ್. ಯು ಆರ್ ಆ್ಯನ್ ಸ್ಪಿರಿಟ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದೇನೆಂದರೆ, ಯು ಆರ್ ಫೀಡಿಂಗ್ ದ ಗ್ಲಾಸ್, ನಾಟ್ ದ ವಾಟರ್. ಯು ಆರ್ ಫೀಡಿಂಗ್ ಯುವರ್ ಬಾಡಿ, ನಾಟ್ ದ ಸ್ಪಿರಿಟ್. ಯು ನೀಡ್ ಟು ಫೀಡ್ ಯುವರ್ ಸ್ಪಿರಿಟ್ ವೆರಿ ಇಂಪಾರ್ಟೆಂಟ್ಲಿ. ಹಲ್ಲೆಲೂಯಾ. ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ನೀನು ಏನೇ ಮಾಡ್ತಾ ಇರು, ನಿನ್ನ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇರು, ಏನೇ ಮಾಡ್ತಾ ಇರು, ನಿನಗೆ ಏನಾಗುತ್ತೆ, ನಿನ್ನ ಒಂದು ಸ್ಪಿರಿಟ್ನ ನೀನು ಫೀಡ್ ಮಾಡ್ಬೋದು, ನೀನು ಊಟ ಮಾಡಿಸ್ಬೋದು. ಹೌ? ವಿತ್ ದ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್. Hallelujah. Hallelujah. It's a joyful thing when I closed my hands like this. This is a communion in the Holy Spirit. This is a fellowship in the Holy Spirit. Holy Spirit is longing for your spirit to be one with Him. Hallelujah. So the Spirit is abiding in you to make you one like Jesus. Hallelujah. As the Holy Spirit knows the communion between the Holy Spirit, the Father and the Jesus. Okay. The Father, the Son and the Holy Spirit, they know the communion between each other, so they want to make you like them. They want to make you like, come on, enjoy what we are enjoying. Come on, be one with us. But we are like very busy in our work. We are not even ಏನಂತಾರೆ, ನಾವು ಕಿವಿ ಕೂಡ ಆ ಕಡೆ ಕೊಡೋದಿಲ್ಲ. ನಾನು ನಿಮ್ಗೆ ಹೇಳ್ತೇನೆ, ನಿನ್ನ ಆತ್ಮಕ್ಕೆ ನೀನು ಊಟ ಕೊಡಬೇಕು. ಯು ನೀಡ್ ಟು ಫೀಡ್. ತಿನ್ನಿಸ್ಬೇಕಾದಕ್ಕೆ. ಹೌ ಯು ವಿಲ್ ಫೀಡ್? When you are in the communion with the Holy Spirit, when you are in the fellowship with the Holy Spirit will feed your spirit. He will give what is right and you can receive it. Hallelujah. You can read the Bible, you can read other spiritual books with the discernment, with the right understanding. You can read the book and you can feed your spirit. You can pray, you can burn in the Spirit. Hallelujah. Hallelujah. Okay, first thing I spoke to you is feed the Spirit. That has a supernatural thing in the coming days. You understood my point? That has a what is that supernatural thing? Feeding the No. Seeding the Spirit has a supernatural thing in the coming days. What is that? What happens when we seed? Yes. I'm telling you, seed your spirit. Sow the right seed in your spirit. There is a plenty harvest you will reap in the coming days. Hallelujah. I want to tell you, I want to challenge you. ಇವಾಗಿಂದ ನಿನ್ನ ಆತ್ಮಕ್ಕೆ ಬೇಕಾಗಿರುವಂಥ ಬೀಜನ ಹಾಕು. ಒಂದು ದಿನ ದೊಡ್ಡದಾಗಿ ಫಲ ಕೊಡ್ತದೆ. Hallelujah. ಆ ಗ್ರೌಂಡು ಸೋ ಮಾಡೋಕ್ಕೆ ಫುಲ್ಲು ರೆಡಿ ಮಾಡಿಬಿಟ್ಟು ಅದರಲ್ಲಿರುವಂಥ ಬೀಜಗಳನ್ನ ಹಾಕ್ಕೊಂಡು ಬಂದಾಗ ಅಲ್ಲಿ ನೋಡೋಕ್ಕೆ ಏನೂ ಇರಲ್ಲ. ಸ್ವಲ್ಪ ದಿನ ಏನೂ ಇರಲ್ಲ. ಏನೇನು ಬೇಕಾಗುತ್ತೆ ಅದಕ್ಕೆ? ಲೈಟ್, ಸನ್ಲೈಟ್, ವಾಟರ್ ಮತ್ತು ಸೋಲಾರ್ ಲೈಟಾ? ಓಕೆ. ಸನ್ಲೈಟ್, ವಾಟರ್ ಎರಡಿದ್ರೆ ಸಾಕು.
ಲ್ಯಾಂಡ್, ಸಾಯಿಲ್, ಗುಡ್ ಸಾಯಿಲ್. ಹೌದು. ಮತ್ತು ಇನ್ನೇನು, ದೇರ್ ವಿಲ್ ಬಿ ಆಲ್ಸೋ ಟೈಮ್ ಬೇಕು. ಐ ವಾಂಟ್ ಟು ಟೆಲ್ ಯು, ಆ ಟೈಮಲ್ಲಿ ನಾವು ವೆಯ್ಟ್ ಮಾಡಬೇಕು. ದಟ್ ಈಸ್ ಟೈಮ್ ವೇರ್ ವಿ ಆರ್ ಗೋಯಿಂಗ್. ಬಟ್ ಐ ವಾಂಟ್ ಟು ಟೆಲ್ ಯು ನಾವು, ಆ ಎಲ್ಲ ಫೀಲ್ಡ್ ರೆಡಿಯಾಗಿದೆ. ಫೀಲ್ಡು ರೆಡಿಯಾಗಿದೆ. ನೀನು ಸೋ ಮಾಡೋಕ್ಕೆ ಹೋಗ್ತಾ ಇದೆಯಾ, ನೀನು ಏನು ಬೀಜ ಹಾಕ್ತೀಯೋ ಅದು ಫಲ ಬರುತ್ತೆ. ಆದರೆ ಯು ಹ್ಯಾವ್ ಟು ಸೋ ದ ರೈಟ್ ಸೀಡ್. Hallelujah. Will we sow the right seed? Yes, we must. Hallelujah. ಸೋ ಮಾಡಿದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ನಿಮಗೆ ಆ ಭೂಮಿ ಕಾಣಿಸಲ್ಲ, ಫಲ ಕಾಣಿಸುತ್ತೆ, ಹಾರ್ವೆಸ್ಟ್ ಕಾಣಿಸುತ್ತೆ. ನೋ ಒನ್ ಕ್ಯಾನ್ ಟೆಲ್ ದಟ್ ಇಲ್ಲಿ ಫುಲ್ ಖಾಲಿ ಇತ್ತಲ್ಲ ಗ್ರೌಂಡು, ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ರಿ, ಏನಾಯ್ತು ಅಂತ ಹೇಳಿದ್ರೆ ಹಾರ್ವೆಸ್ಟ್ ಬಂದಿದೆ, ಕ್ರಿಕೆಟ್ ಬ್ಯಾಟ್ ಬಿಸಾಕಿ ಬನ್ರಿ ಕಟ್ ಮಾಡೋಣ ಅಂತ. ಹಲ್ಲೆಲೂಯಾ. ಆಟ ಆಡೋ ಟೈಮ್ ಮುಗೀತು, ಕೆಲಸ ಮಾಡೋ ಟೈಮ್ ಬಂತು ಅಂತ. ಹಲ್ಲೆಲೂಯಾ. ಸೊ ಐ ವಾಂಟ್ ಟು ಟೆಲ್ ಯು, ಅದಕ್ಕೆ ಏನೇನು ಬೇಕಾಗಿತ್ತು ಅಂತ ಹೇಳಿದೆ, ಲೈಟ್ ಬೇಕು. ಲೈಟ್ ಇಸ್ ಜೀಸಸ್. ನೆಕ್ಸ್ಟ್ ಏನು ಬೇಕು? ವಾಟರ್ ಬೇಕು. ವಾಟರ್ ಇಸ್ ಹೂ? ಹೋಲಿ ಸ್ಪಿರಿಟ್. ಎಸ್, ಹೋಲಿ ಸ್ಪಿರಿಟ್. ನೆಕ್ಸ್ಟ್ ಏನು ಬೇಕು? ಟೈಮ್ ಬೇಕು. ವಿ ನೀಡ್ ಟು ವೆಯ್ಟ್. ಆ್ಯಂಡ್ ದ ಗುಡ್ ಸಾಯಿಲ್ ಈಸ್ ಅವರ್ ಹಾರ್ಟ್. Are we ready in our heart? Ready, Diva? Yes, Lord, my heart shall be a good field for your seeds to give and plenty harvest, Lord, that I can call my nation as your nation. Hallelujah. ದೇವರೇ, ನನ್ನ ಒಂದು ಹೃದಯ ಒಳ್ಳೆ ಭೂಮಿಯಾಗಿ ಫಲ ಕೊಡಲಿ. ಬರುವಂಥ ದಿನದಲ್ಲಿ ನಾನು ಹುಟ್ಟಿರುವಂಥ ದೇಶ ನಿನ್ನ ದೇಶವಾಗಲಿ ಸ್ವಾಮಿ. ನನ್ನ ಜನರು ನಿನ್ನ ಸನ್ನಿಧಾನಕ್ಕೆ ಬರಲಿ ದೇವ್ರೆ, ಅಂತ ಫಲ ಕೊಡುವಂತೆ ಮಾಡು ದೇವ್ರೆ. ಇಟ್ ಹ್ಯಾಪನ್ಸ್ ಓನ್ಲಿ ಒನ್ ಥ್ರೂ ಎ ಮಿರಾಕಲ್ ಸೀಡ್ ಅಂತೆ. ಹಲ್ಲೆಲೂಯಾ. ಐ ವಾಂಟ್ ಟು ಟೆಲ್ ಯು, ಏನಂತೆ? ಯು ಆರ್ ದ ಸೀಡ್ ಫಾರ್ ಗಾಡ್. ಯು ಆರ್ ದ ಸೀಡ್ ಫಾರ್ ಗಾಡ್. ಇಷ್ಟೊತ್ತು ನಾನೇನು ಮಾತಾಡಿದೆ? ನಿಮ್ಮ ಹೃದಯ ಸೀಡ್ ಆಗಿ, ನಿಮ್ಮ ಹೃದಯ ಏನಾಗಿದೆ? ಪ್ಲೇಸ್ ಸಾಯಿಲ್ ಆಗಿದೆ. ಅದು ಸೀಡ್, ನೀವು ರೈಟ್ ಸೀಡ್ ಹಾಕ್ರಿ ಅಂತ ನಾನು ಮಾತಾಡಿದೆ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಮೇಲೆಯಿಂದ ದೇವರು ನೋಡುವಾಗ ಇಡೀ ಭೂಮಿ ಏನಾಗಿದೆ? ಇಡೀ ಭೂಮಿ ಫೀಲ್ಡ್ ಆಗಿದೆ. ಅದರಲ್ಲಿ ಇರೋವಂಥ ಒಂದು ಸೀಡ್ ಅಂದರೆ ನೀನೆ. Hallelujah. And God is telling, you are a miracle seed. Hallelujah. God knows how to operate in you ಅಂತ. Hallelujah. ಅದಕ್ಕೆ ನಾವೇನು ಮಾಡಬೇಕು? ವೆನ್ ಯು ಸೋ ಎ ರೈಟ್ ಸೀಡ್ ಇನ್ ಯುವರ್ ಹಾರ್ಟ್, ಗಾಡ್ ವಿಲ್ ಮೇಕ್ ಯು ಮಿರಾಕಲ್ ಸೀಡ್ ಟು ಗ್ರೋ ಅಂಡ್ ಗಿವ್ ಎ ಪ್ಲೆಂಟಿ ಹಾರ್ವೆಸ್ಟ್ ಅಂತೆ. Hallelujah. Are you able to get my point? Yes. I want to tell you, you are a miracle seed. It's a rejoicing thing. I want to tell you, there is hope. Unless you are with God, you can do anything for God. You can achieve impossible for God. Winning in India nation is not a small thing. It's not a hard thing for God. He can do it through you. He can do it through you. He can do it through us. He can do it through someone who's been going in the streets. Hallelujah. ದೇವರಿಗೆ ಯಾವುದು ಕಷ್ಟ ಇಲ್ಲ. He needs dedication. He needs the right soil ground ante. Hallelujah. Okay, I'm taking too long. Okay, I have till 2 points to cover. Okay, ಏನು ಹೇಳ್ತಾ ಇದ್ದೆ ನಾನು? Okay, first thing is seed your spirit. Second thing is feed your spirit. And the third thing is when you seed, when you feed, your spirit will get a strength. Strengthen your spirit in the Lord. Hallelujah. When you are seeding, you need to suffer. ಸುಮ್ಮನೆ ಆಗಲ್ಲ, ಬಿಸಿಲು ಇರುತ್ತೆ, ಅದನ್ನ ನೇಗಿಲ್ನ ಹೊರಬೇಕು. ನಮ್ಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲಪ್ಪ ರೈತರ ಕಷ್ಟ. ಬಟ್ ಯಾರು ರೈತ ಕೇಳಿದ್ರೆ ಫುಲ್ಲು ನಮಗೆ ಕ್ಯಾಟಲಾಗ್ ಕೊಡ್ತಾರೆ, ನೋಡಿ ಫಸ್ಟ್ ಇದು ಮಾಡಬೇಕು, ಸೆಕೆಂಡ್ ಮಾಡಬೇಕು, ಥರ್ಡ್ ಮಾಡಬೇಕು. ನಮಗೇನು ಗೊತ್ತಿಲ್ಲ, ಬಟ್ ನಾವು ಹೇಳ್ಬೋದು, ಬಟ್ ದಟ್ ಜಾಬ್ ಈಸ್ ಹಾರ್ಡ್ ಜಾಬ್ ಅಂತ ಮಾತ್ರ ಹೇಳ್ಬೋದು. ಸೊ ಏನಾಗಿದೆ, ಅದನ್ನು ಮಾಡುವಾಗ ಅಷ್ಟು ಕಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ನಿನ್ನ ಒಂದು ಆತ್ಮಕ್ಕೆ ನೀನು ಸೀಡ್ ಆಗ್ತಾ ಇರುವಾಗ ನೀನು ಕಷ್ಟಪಡ್ತೀಯ. ದೇರ್ ವಿಲ್ ಬಿ ಪೇನ್, ದೇರ್ ವಿಲ್ ಬಿ ಸ್ಯಾಕ್ರಿಫೈಸ್.
ದೇರ್ ನೀಡ್ಸ್ ಟು ಬಿ ಅ ಹಾರ್ಡ್ ವರ್ಕ್. ಏನು ಹಾರ್ಡ್ ವರ್ಕ್ ಮಾಡಬೇಕು ಅಲ್ವಾ? ವೆನ್ ಯು ಆರ್ ಸೀಡಿಂಗ್ ಯುವರ್ ಸ್ಪಿರಿಟ್, ನೀನು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀಯ. ಬಟ್ ಡೋಂಟ್ ಕ್ವಿಟ್. ಐ ವಾಂಟ್ ಟು ಟೆಲ್ ಯು, ವೆನ್ ಯು ಆರ್ ಫೀಡಿಂಗ್ ಯುವರ್ ಸ್ಪಿರಿಟ್ with the communion of the Holy Spirit, with the word of God, when you're feeding your spirit, I want to tell you, there will be ups and downs. I want to tell you, the third thing is strengthen your spirit. Hallelujah. Hallelujah. Get your spirit the ಏನಂತಾರೆ sufficient strength it is required ಅಂತ. How shall it gain, your spirit gains your strength? ಹೆಂಗೆ? I want to tell you, by waiting upon the Lord, by depending upon the Lord, by looking at to the Lord and saying, Lord, it is possible from you. ದೇವರ ಮೇಲೆ ನಂಬಿಕೆ ಇಡೋದ್ರಿಂದ ಎಲ್ಲವೂ ಕೂಡ ಆಗೋದ್ರಿಂದ ನಮ್ಮ ಸ್ಪಿರಿಟ್ ಸ್ಟ್ರೆಂತ್ ಆಗುತ್ತೆ. Hallelujah. I want to tell you, when you have a strong spirit, when you have a spirit which is strengthened in the Lord, I want to tell you, no more ನಿನಗೆ ಯಾವುದು ಕೂಡ ಕಷ್ಟ ಅನ್ಸಲ್ಲ, ಯಾವುದು ಕೂಡ ನಿನ್ನ ಮುಂದೆ ಚಾಲೆಂಜಸ್ ಅನ್ಸಲ್ಲ. ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಈಸಿ ಫಾರ್ ಯು, ಬಿಕಾಸ್ ಯು ವಿಲ್ ಬಿ ಸೀಯಿಂಗ್ ಇನ್ ದ ಸೈಟ್ ಆಫ್ ದ ಹೋಲಿ ಸ್ಪಿರಿಟ್ ಅಂತೆ. Hallelujah. ಸೊ strengthen yourself in the spirit. Hallelujah. ಹಾ ಶಿಲ್ಪ ಹೇಳು. ಓಕೆ, ನೆಕ್ಸ್ಟ್ fourth point is fourth point is strengthen your spirit. Was the third point, and I want to tell you the fourth point is ಪಾಪ ಸ್ವಲ್ಪ ಬರ್ಕೊಳಕ್ಕಾಯ್ತಲ್ಲ, ಹೇಳ್ಬೇಕಿಲ್ಲ ಅಂತ. Okay, I want to tell you, you need to listen to this very carefully, keeping our everything aside. Listen to this very carefully. The fourth thing is satisfy your spirit. Hallelujah. ನಾವೇನ್ ಮಾಡ್ಬೇಕಂತೆ? ನಮ್ಮ ಆತ್ಮವನ್ನ ತೃಪ್ತಿಗೊಳಿಸ್ಬೇಕು. Hallelujah. When you are very much thirsty, ನಾನು ನಿಮ್ಗೆ ಒಂದು ಗ್ಲಾಸ್ ಆಫ್ ವಾಟರ್ ಕೊಟ್ಟಾಗ ನಿಮಗೆ ಅದೇ ಥರ ನಮ್ಮ ಸ್ಪಿರಿಟ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಇದು ಮೂರು ನಾವು ಮಾಡಿದಾಗ ನಮ್ಮ ಸ್ಪಿರಿಟ್ ಸ್ಯಾಟಿಸ್ಫೈ ಆಗುತ್ತೆ. When you are seeded in the right ground, when you are being feeding in the right way, when you are strengthening in the Lord, your spirit will be satisfied ante. Hallelujah. ಈ ಲೋಕದಲ್ಲಿ ನೀನು ಯಾವುದನ್ನು ನೋಡುವಾಗ ಕೂಡ ನಿನಗೆ ಬೇಜಾರಾಗೋದಿಲ್ಲ. ನಿನ್ನ ಫ್ರೆಂಡ್ಸು ಪ್ರಾಸ್ಪರ್ ಆಗ್ತಾ ಇರ್ಬೋದು, ನಿನ್ನ ಅಕ್ಕಪಕ್ಕ ಇರುವಂಥವ್ರು ಬೆಳೀತಾ ಇರ್ಬೋದು, ನಿನ್ಗೆ ಯಾವುದೇ ನೀನು ಮಾತ್ರ ಕಷ್ಟದಲ್ಲಿ ಇರ್ಬೋದು. ಆದರೆ ನೀನು ಯಾವಾಗ ಈ ಮೂರು ಥಿಂಗ್ಸ್ ಮಾಡ್ತಾ ಇರ್ತೀಯ, ನೀನು ಸ್ಯಾಟಿಸ್ಫೈ ಆಗಿರ್ತೀಯ, ನೀನು ಹೇಳ್ತೀಯ, ದ ಒನ್ ಹೂ ಐ ಆಮ್ ಲುಕಿಂಗ್ ಫಾರ್ ಈಸ್ ದ ಒನ್ ಹೂ ಗಾಡ್ ಹೂ ಮೇಡ್ ಹೆವೆನ್ಸ್ ಆ್ಯಂಡ್ ಅರ್ತ್ ಈಸ್ ವಿತ್ ಮೀ ಅಂತ ಹೇಳ್ಬಿಟ್ಟು. Hallelujah. You will not see any wealth, you will not see any prosperity, you will see God alone ante. Hallelujah. But you will see the one who is made the prosperity, the wealth. ಅದೆರಡನ್ನು ಕೂಡ ಅವ್ರು ನೋಡ್ತಾ ಇರ್ತಾರೆ, ಆದ್ರೆ ಅದೆರಡನ್ನು ಮಾಡಿರೋರ್ನ ನೀನು ನೋಡ್ತಾ ಇರ್ತೀಯ. Hallelujah. Which is better? Hallelujah. ಥ್ಯಾಂಕ್ ಯು ಲಾರ್ಡ್. ಫಾರ್ ಎಕ್ಸಾಂಪಲ್, ಈ ಬಿಲ್ಡಿಂಗ್ನ ತಗೊಳ್ಳೋದಾದ್ರೆ ಬಂದ್ಬಿಟ್ಟು ವಾವ್ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಬಿಲ್ಡಿಂಗ್ ಚೆನ್ನಾಗಿದೆ ಅಂತ ಹೇಳ್ತೀರಾ ಅಥವಾ ಬಂದು ಬಿಲ್ಡಿಂಗ್ ಓನರ್ನ ನೋಡೋಕೆ ನಾವು ಏನು ಮಾಡ್ತೀವಿ? ಸೊ ವಿಚ್ ಇಸ್ ಬೆಟರ್? ಮಾಡಿರೋರು ದೊಡ್ಡವರ, ಆಗಿರೋದು ದೊಡ್ಡದ? ಮಾಡಿರೋರು ದೊಡ್ಡವರು. Hallelujah. The maker is great, the creator is great. Those people are seeing the wealth, the prosperity, but we are seeing the one who made everything ante. Hallelujah. So adike you will be satisfied in your spirit when you strengthen, when you feed, when you seed your spirit ante. Hallelujah. Satisfaction is important. The last thing I want to tell you, what is this? How can you satisfy your spirit? I want to tell you, you can satisfy your spirit by the fruits of the Holy Spirit. You will be satisfied when you have joy. You will be satisfied when you have love. You will be satisfied when you have patience. You will be satisfied when you have peace. You will be satisfied when you have kindness, gentleness, meekness. These all are the fruits of the Holy Spirit which will satisfy your spirit. ನಿನಗೆ ಜಾಯ್ಫುಲ್ ಆಗಿರುವಾಗ, ನೀನು ಬೇರೆಯವ್ರನ್ನ ಪ್ರೀತಿ ಮಾಡುವಂಥ ಹೃದಯ ನಿನ್ನ ಒಳಗಡೆ ಇರುವಾಗ, ನಿನಗೆ ಪೇಷನ್ಸ್ ಇರುವಾಗ, ನಿನಗೆ ಕೈಂಡ್ನೆಸ್ ಇರುವಾಗ, ನಿನಗೇನಂತಾರೆ ಸಮಾಧಾನ ಇರುವಾಗ, ಯು ಆರ್ ಸ್ಯಾಟಿಸ್ಫೈಯಿಂಗ್ ಯುವರ್ ಸ್ಪಿರಿಟ್ ಅಂತ. ಬಟ್ ಐ ವಾಂಟ್ ಟು ಟೆಲ್ ಯು, ಈ ಪ್ರೋಸೆಸ್ಸಲ್ಲಿ ದೇರ್ ವಿಲ್ ಬಿ ಹಾರ್ಡ್ಶಿಪ್ಸ್. ಐ ವಾಂಟ್ ಟು ಟೆಲ್ ಯು, ಸ್ಟ್ರೆಂಥೆನ್ ಯುವರ್ ಸ್ಪಿರಿಟ್.
There will be ups and downs. There will be direction turning points. I want to tell you, turn your direction towards God. I want to tell you, feed your spirit. I want to tell you, sow your spirit and expect a miracle harvest. Hallelujah. So, ಇಷ್ಟು ದಿನ ನೀವು ಸೋ ಮಾಡ್ತಾ ಇದ್ದೀರಾ. I want to tell you, ಇನ್ನ ಸೋ ಮಾಡಿ. ಒಂದು ಬೀಜಕ್ಕೆ ಎಷ್ಟೋ ಹಾರ್ವೆಸ್ಟ್ ಬರ್ಬೋದು ಅಂದರೆ ನೀನು ಸೋ ಮಾಡೋ ಒಂದೊಂದು ಬೀಜ ಕೂಡ ನೀನು ಪ್ರೆಷಿಯಸ್ ಆಗಿ ಕೌಂಟ್ ಮಾಡಿ ಇಟ್ಕೋ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ವಿಲ್ ಕ್ಲೋಸ್ ವಿತ್ ಎ ಪ್ರೇಯರ್. ಥ್ಯಾಂಕ್ ಯು ಫಾದರ್. ಅಪ್ಪ, ಅದ್ಭುತವಾದಂಥ ವಾಕ್ಯ ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ದೇವ್ರೆ. ಇಡೀ